ಅಡುಗೆ ಮಾಡಿ ಉಣಿಸಿದರೆ ಒಂದೂರಲ್ಲಿ ಒಬ್ಬ ಗೌಡ ಇರ್ತಾನೆ, ಆತಗೆ ಮಕ್ಕಳಾಗಿರಲ್ಲ. ಅದು ಮಕ್ಕಳಾಗದ ಕಾರಣ ಪಕ್ಕದ ಹಳ್ಳಿಯಲ್ಲಿ ಒಬ್ಬ ಸ್ವಾಮಿನ ಕೇಳ್ತಾನೆ. ಆ ಸ್ವಾಮಿ ಏನು ಹೇಳ್ತಾನಂದರೆ, ನಿನಗೆ ಮಕ್ಕಳಾಗಬೇಕಾದ್ರೆ ಹೊಳೆ ದಂಡಿಗೆ ಹೋಗಿ ಅಡುಗೆ ಮಾಡಿಸಿ ಸಾಧುಗಳಿಗೆ ಊಟ ಮಾಡಿಸ್ಬೇಕಂತ ಹೇಳ್ತಾನೆ. ಆ ಗೌಡ ಏನು ಮಾಡ್ತಾನೆ, ಬಂದು ಮನೆಗೆ ಹೇಳಿ ಮನೆಯೆಲ್ಲ ತೊಳೆದು ಊಸಿ ಆಮೇಲೆ ಒಂದು ದಿನ ಹೊಳಿಗೆ ಹೋಗ್ತಾನೆ. ಹೊಳೆಯಲ್ಲಿಗೆಲ್ಲ ಮಾಲು ಬಂಡಿ ಕಟ್ಕೊಂಡು ಏರ್ಕೊಂಡು ಎಲ್ಲ ಹೋಗಿ ಅಡುಗೆ ಮಾಡ್ತಾನೆ. ಅಡುಗೆ ಮಾಡಿಸಿ ಸಾಧುಗಳನ್ನ ಕರೆಸಿ ಉಣಿಸ್ಬೇಕಂತೇಳಿ ಸಾಧುಗಳೆಲ್ಲ ಬರ್ತಾರೆ. ಉಣಿಸ್ಬೇಕಂದ್ರೆ ಸ್ವಲ್ಪ ಹೊತ್ತು ತಡಿ, ಸಾಧುರ ಪೂಜೆ ಆಗಿಲ್ಲ, ಸ್ವಲ್ಪ ಹೊತ್ತು ತಡ್ರಿ ಅಂತೇಳಿ ಸಾಧುಗಳಿಗೆ ಹೇಳ್ತಾನೆ ಆ ಗೌಡ. ಹೇಳಿದಾಗ ಆ ಸಾಧುಗಳೆಲ್ಲ ಸುತ್ತ ಕುಂದಿರ್ತಾರೆ. ಕುಂತರ ಸಂದರ್ಭದಲ್ಲಿ ಒಂದು ಹಾವು ಹೊಳೆ ದಂಡಿಗೆ ಬರ್ತದೆ. ಒಂದು ಹಾವು ಹೊಳೆ ದಂಡಿಗೆ ಬಂದಂಥ ಸಂದರ್ಭದಾಗ ಹದ್ದು ಮ್ಯಾಗಲಿದ್ದ ನೋಡ್ತದೆ. ಹದ್ದು ಮ್ಯಾಗಲಿದ್ದ ನೋಡಿದಾಗ ಇಲ್ಲಿ ಗೌಡ ಅಡುಗೆ ಮಾಡಿಟ್ಟಿರ್ತಾನೆ. ಅಲ್ಲಿ ಹದ್ದು ಹಾವಿನ ಮೇಲಿಂದ ಸರ್ರ ಅಂತ ಬಂದು ಹಾವಿನ ಕಚ್ಚಿ ಅದನ್ನು ಕೊಲ್ಲಿ ತಾನು ಹದ್ದು ತಗೊಂಡು ಮೇಲೆ ಹಾರಿಕೆಂತ ಹೋಗ್ತದೆ. ಹಾರಿಕೆಂತ ಹೋದಂಥ ಸಂದರ್ಭದಲ್ಲಿ ಈ ಗೌಡ ಅಡುಗೆ ಮಾಡಿಟ್ಟಿರ್ತಾನೆ. ಸಾಂಬಾರನ್ನ ಬೋಗಣಿನ ತೆರೆದಿಟ್ಟಿರ್ತಾನೆ. ತೆರೆದಿಟ್ಟಂಥ ಸಂದರ್ಭದಾಗ ಏನಾಗ್ತದೆ, ಅದು ಹಾವು ಹದ್ದು ಹಾರಿ ಮ್ಯಾಗ ಹೋಗೋಂಥ ಸಂದರ್ಭದಾಗ ಹಾವಿನ ವಿಷ ಅದು ಬೋಗಣೆಯಲ್ಲಿ ಬೀಳ್ತದೆ. ಬೋಗಣೆಯಲ್ಲಿ ಬಿದ್ದದ್ದು ಇವ್ರಿಗೆ ಯಾರಿಗೂ ಗೊತ್ತಾಗಲ್ಲ ಅಂದಾಗ ಎಲ್ಲ ಸಾಧುಗಳಿಗೆ ಕುಂದಿರ್ಸ್ತಾನೆ, ಊಟ ಮಾಡಿಸ್ತಾನೆ, ತಾವು ಮಾಡ್ತಾರೆ. ಈಗ ಎಲ್ಲರೂ ಸತ್ತೋಗ್ಬಿಡ್ತಾರೆ. ಅಲ್ಲಿ ಈ ಸತ್ತೋದಾಗ ಇದಕ್ಕೆ ಯಾರು ಹೊಣೆ? ಏನು ಗೌಡ ಹೊಣೆ ಅಥವಾ ಸ್ವಾಮಿ ಹೊಣೆ? ಏನು ಹಾವು ಹೊಣೆ? ಏನು ಹದ್ದು ಹೊಣೆ? ಇದರಲ್ಲಿ ಯಾವುದು ಹೊಣೆ ಅಂತಕ್ಕದ್ದು ತಾವು ಸ್ನೇಹಿತರು ಅರ್ಥ ಮಾಡಿ ನಮಗೆ ಹೇಳ್ತಾರಂತ ನಾನು ಭಾವಿಸೀನಿ. ಯಾಕಂದ್ರೆ ಇದ್ರದ್ದು ತಾತ್ಪರ್ಯ ನನಗೆ ಅರ್ಥ ಆಗಿಲ್ಲ. ಅಲ್ಲಿ ಅವರು ಸತ್ತರು, ಆ ಗೌಡನೂ ಸತ್ತ, ಹಾವು ಸತ್ತು, ಹದ್ದು ವಿಷ ಹಾಕಿ ಹೋಯ್ತು, ತಾತ ಅಲ್ಲಿ ಅಡುಗೆ ಮಾಡಿ ಉಣ್ಸಂತ ಹೇಳಿದ, ಎಲ್ಲ ಓಕೆ ಆಯಿತು. ಈಗ ಇದಕ್ಕೆ ಕಾರಣ ಯಾರು, ಭೂತರು ಯಾರು, ಅದರ ಜವಾಬ್ದಾರಿ ಹೊರವ್ರು ಯಾರು ಅಂತಕ್ಕದ್ದು ನನಗೆ ಸಂಶಯ ಅದ. ಬುದ್ಧಿವಂತರು ಯಾರು ಇದ್ದರೆ ನನಗೆ ಸ್ವಲ್ಪ ಅರ್ಥ ಆಗಂಗೆ ಹೇಳಿದರೆ ಚೆನ್ನಾಗಿರ್ತದೆ ಅಂತ ಹೇಳ್ತಾ ನನ್ನ 4 ಮಾತುಗಳು ಮುಗಿಸ್ತೀನಿ.